ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇರುವಂತಹ ವಿಚಾರ ರಾಜ್ಯದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ದಿನಗಳ ಹಿಂದೆ ನಿಖಿಲ್ ಕುಮಾರಸ್ವಾಮಿಯವರು ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ಕೊಟ್ಟು ಆ ಭಾಗದಲ್ಲಿ ಯಾವೆಲ್ಲ ಹಳ್ಳಿಗಳು ಒಳಪಡುತ್ತೋ ಟೌನ್ಶಿಪ್ಗೆ ಆ ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಜನರನ್ನ ಖುದ್ದು ಮಾತನಾಡಿಸಿದ್ರು. ಜನರು ಬೆಳೆದಂತಹ ಬೆಳೆಗಳ ಜಮೀನುಗಳಿಗೆ ಭೇಟಿ ಕೊಟ್ಟು DK ಶಿವಕುಮಾರ್ ಅವರು ಹೇಳಿದಂತೆ ಇದು ಬಂಜರು ಭೂಮಿನಾ, ಬರಡು ಭೂಮಿನಾ, ಎಲ್ಲೇನೋ ಬೆಳಿತಾನೆ ಇಲ್ವಾ, ಜನ ಹಾಗೆ ಖಾಲಿ ಬಿಟ್ಬಿಟ್ಟಿದ್ದಾರಾ, ಎಲ್ಲವನ್ನ ಖುದ್ದು ಪರಿಶೀಲನೆ ಮಾಡ್ತಾರೆ. ಇಡೀ ಒಂದೆರಡು ದಿನಗಳ ಕಾಲ ಇಡೀ ಹಳ್ಳಿಯಾದ್ಯಂತ ನಿಖಿಲ್ ಕುಮಾರಸ್ವಾಮಿಯವರು, ಅದರ ಜೊತೆಗೆ ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರು ಇಬ್ಬರೂ ಕೂಡ ಭೇಟಿ ಕೊಡ್ತಾರೆ. ಅದಾದ ಮೇಲೆ ಗಮನಿಸಿದ್ವಿ, ಅದೆಲ್ಲ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರವೂ ಕೂಡ ಹೇಳ್ತಾರೆ, ಏನು ರೈತರು ಒಂದೇಟು ಹೊಡಿಬೋದಾ, ಬೇಡ ಅನ್ಬೋದಾ ಅಷ್ಟೇನೆ, ಬಟ್ ನಾನು ಬಿಡದಿ ಟೌನ್ಶಿಪ್ಪನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. 3 ಹಳ್ಳಿಗಳಿಗೆ ಆಲ್ರೆಡಿ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ನಾವು ಕೂಡ ಸ್ಪೀಡ್ ನ್ಯೂಸ್ ಕನ್ನಡ ಕೂಡ ಆ ಭಾಗದ ಹಳ್ಳಿಗಳಿಗೆ ಭೇಟಿ ಕೊಟ್ವಿ. ಅಲ್ಲಿ ಬಿಡದಿ ಟೌನ್ಶಿಪ್ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳು, ಅಲ್ಲಿ ಎಷ್ಟು ಸಮೃದ್ಧವಾಗಿ ಜನ ಬೆಳೆ ಬೆಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವುದೋ ಮಿನಿ ಕೂರ್ಗಿಗೆ ಹೋದಂತಹ ಅನುಭವ ಆಗುತ್ತೆ. ಅಷ್ಟು ಬಹಳ ಚೆನ್ನಾಗಿದೆ. ಜನ ಅಲ್ಲಿ ಬೆಳೆದೇ ಇರುವಂತಹ ಇದೇ ಇಲ್ಲ. ರಾಗಿ ಬೆಳೀತಾರೆ, ಅಡಿಕೆ ಇದೆ, ತೆಂಗಿದೆ, ಹಣ್ಣುಗಳು ಬೆಳೀತಾರೆ, ರೇಷ್ಮೆ ಬೆಳೀತಾರೆ. ಒಂದೊಂದು ಮನೇಲಿ ಏನಿಲ್ಲ ಅಂದರೂ 3-4 ಹಸುಗಳನ್ನು ಸಾಕೊಂಡು ಬೆಳಗ್ಗೆ ಒಂದು 15-20 ಲೀಟ್ರ್ ಹಾಲು, ಸಾಯಂಕಾಲ ಒಂದು 15-20 ಲೀಟ್ರ್ ಹಾಲು ಹಾಕೊಂಡು ಜೀವನ ಮಾಡ್ತಿದ್ದಾರೆ. ಏನೂ ಇಲ್ದವರು ಕೂಡ ಬೇರೆಯವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವರು ಹೊಲದಲ್ಲಿ ಹಸು ಕಟ್ಕೊಂಡು ಹಸುಗೆ ಹುಲ್ಲು ಹಾಕೊಂಡು ಮೇಯಿಸಿ ದಿನಕ್ಕೆ 20-40 ಲೀಟ್ರ್ ಹಾಲು ಹಾಕೋರು ಇದ್ದಾರೆ. ನಮ್ಮಲ್ಲೇ ಎಷ್ಟೋ ಜನ ಮಾತಾಡಿದ್ದಾರೆ, ಭೂಮಿ ಕೊಡಲ್ಲ, ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ, ಭೂಮಿ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ. ನೋಡಿ, 80% ರೈತರು ಎಲ್ಲರೂ ಕೂಡ ಒಂದಾಗಿದ್ದಾರೆ. ನಾವು ಅವ್ರು ಕೊಡೋ ಬಿಡುಗಾಸಿಗೆ ಆಸೆ ಪಟ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಮಾರ್ಕೊಳ್ಳಲ್ಲ, ಇದಂತೂ ಸತ್ಯ. ಅವ್ರು ಕೊಡೋ 2 ಕೋಟಿ 3 ಕೋಟಿ ಒಂದು ಮನೆ ಕಟ್ಕೊಂಡ್ರೆ ಬೆಂಗಳೂರಲ್ಲಿ ಹೋಗ್ಬಿಡುತ್ತೆ, ಆಮೇಲೆ ಹೊಟ್ಟೆಗೆ ಏನು ತಿನ್ನೋದು. ಬಟ್ ಇರುವಂತಹ ಇನ್ನೊಂದು 20% ಜನ ನಾವು ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಮ್ಯಾಕ್ಸಿಮಮ್ ಅಲ್ಲಿರುವಂತಹ ರೈತರನ್ನು ನಾವು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲಿರೋರೆಲ್ಲರೂ ಕೂಡ ಹೇಳ್ತಾ ಇರೋದು, ಪ್ರಾಣ ಬೇಕಾದರೂ ಕೊಡ್ತೀವಿ, ನಾವು ಭೂಮಿನ ಕೊಡಲ್ಲ ಅಂತ ಹೇಳಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮಾರು 440-450ಕ್ಕೂ ಹೆಚ್ಚು ದಿನದಿಂದ ಆ ಭಾಗದ ಜನ ಹೋರಾಟ ಮಾಡ್ತಾ ಇದ್ದಾರ್ರಿ. ಹಗಲು ರಾತ್ರಿ ಅನ್ನದೇ, ಮಳೆ ಅನ್ನದೇ, ಚಳಿ ಅನ್ನದೇ, ಬಿಸಿಲು ಅನ್ನೋದು ಕೂಡ ಲೆಕ್ಕಿಸದೆ ಇದುವರೆಗೂ ಕೂಡ ಹೋರಾಟದ ಸ್ಥಳಕ್ಕೆ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಾಗಲಿ, ಅಲ್ಲಿಯ MLA ಬಾಲಕೃಷ್ಣ ಆಗಲಿ ಯಾರು ಕೂಡ ಬಂದಿಲ್ಲ. ಬಾಲಕೃಷ್ಣ ಅವರು ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ. ಅಯ್ಯೋ, ಅದು ಕುಮಾರಸ್ವಾಮಿಯವರ ಕನಸಿನ ಕೂಸು, ಕುಮಾರಸ್ವಾಮಿಯವರು ಮಾಡಿರುವಂತಹ ಯೋಜನೆ ಹೌದು, ಕುಮಾರಸ್ವಾಮಿಯವರು ಎಲ್ಲೂ ಕೂಡ ಹೇಳಿಲ್ವಲ್ಲ, ನಾನು ಮಾಡಿದಂತಹ ಯೋಜನೆ ಅಲ್ಲ ಇದು ಅಂತ ಹೇಳಿ ಎಲ್ಲೂ ಕೂಡ ನುಣುಚ್ಕೊಳ್ಳೋ ಪ್ರಯತ್ನ ಮಾಡಿಲ್ವಲ್ಲ. ಎಲ್ಲೇ ನಾವು ಕುಮಾರಸ್ವಾಮಿಯವರನ್ನ ವಹಿಸ್ಕೊಂಡು ಮಾತಾಡೋದಾಗಲಿ, ಯಾವುದೇ ಪಕ್ಷದ ಪರವಾಗಲಿ ನಾವು ಮಾತಾಡ್ತಾ ಇಲ್ಲ. ಕುಮಾರಸ್ವಾಮಿಯವರು ಹೇಳಿದ್ದುಂಟು, ಹೌದು ನಾನು ಮಾಡಿದ್ದು ನಿಜ, ಆದರೆ ರೈತರು ಬಂದು ಕೇಳ್ಕೊಂಡಾಗ ಅಲ್ಲಿ ಹೋಗಿ ನಾನು ಪರಾಮರ್ಶೆ ಮಾಡಿದಾಗ ನನಗೆಲ್ಲವೂ ಕೂಡ ಅರ್ಥ ಆಯಿತು, ನಾನು ಯೋಜನೆಯನ್ನು ಕೈಬಿಟ್ಟೆ. ಹಂಗೆ ಮಾಡೋದಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಲೇ ಮಾಡ್ಬೋದಿತ್ತಲ್ಲ ಅಂತ ಹೇಳಿ. ಸೊ ನಿಖಿಲ್ ಕುಮಾರಸ್ವಾಮಿಯವರು ಪಣ ತೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರ 1 ಇಂಚು ಭೂಮಿ ಹೋಗೋದಕ್ಕೂ ನಾನು ಬಿಡಲ್ಲ, ನನ್ನ ಹೋರಾಟ ನಿರಂತರವಾಗಿರುತ್ತೆ. ಅವತ್ತು ನಿಖಿಲ್ ಕುಮಾರಸ್ವಾಮಿಯವರು ಅದೇ ಬಿಡದಿಯಲ್ಲಿ ಅದೇ ಗ್ರಾಮಗಳಲ್ಲಿ ನಿಂತ್ಕೊಂಡು ನಮಗೂ ಕೂಡ ಹೇಳಿದ್ರು, ಈ ಹೋರಾಟ 1 ದಿನ 2 ದಿನದ ಹೋರಾಟ ಖಂಡಿತವಾಗ್ಲೂ ಕೂಡ ಅಲ್ವೇ ಅಲ್ಲ. ನನ್ನ ಹೋರಾಟ ನಾನಿರ್ತೀನಿ, ದೇವೇಗೌಡರ ಕುಟುಂಬ ಇರುತ್ತೆ, ದೇವೇಗೌಡರು ಇರ್ತಾರೆ, ಕುಮಾರಸ್ವಾಮಿ ಅವರು ಇರ್ತಾರೆ, ಇಡೀ JDS ಇರುತ್ತೆ. ಇಲ್ಲಿ ಪಕ್ಷವನ್ನು ನೋಡಿಕೊಂಡು ನಾನು ರೈತರ ಪರ ನಿಂತ್ಕೊಂಡಿಲ್ಲ, ಪಕ್ಷ ಬಿಟ್ಟು ನಾನೊಬ್ಬ ಮಣ್ಣಿನ ಮಗನಾಗಿ ಬಂದು ರೈತರ ಪರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ರೈತರಿಗೆ ಬೇಕಾದಂತಹ ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ಕೊಡ್ತೀನಿ.
ಕಾನೂನು ಹೋರಾಟ ಮಾಡೋಣ ಅಂತ ಹೇಳಿ ಅಲ್ಲಿಯ ರೈತರಿಗೆ ಬೆಂಬಲವನ್ನು ಕೊಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದೆಲ್ಲದರ ಜೊತೆಗೆ ಇದೇ 21ನೇ ತಾರೀಕು ಬಿಡದಿ ಟೌನ್ಶಿಪ್ ನಿರ್ಮಾಣವನ್ನು ವಿರೋಧಿಸಿ JDS ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಜೂನ್ 21ನೇ ತಾರೀಕು ಬೃಹತ್ ಪಾದಯಾತ್ರೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈ ಯೋಜನೆಯ ವಿರುದ್ಧ ಪಕ್ಷ ಕೊನೆಯವರೆಗೂ ಹೋರಾಟ ಮಾಡುತ್ತೆ. ನಿನ್ನೆ ತಾನೇ BJP ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು. ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಸೇರಿದಂತೆ ಅವರು ಕೂಡ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಅಲ್ಲಿಯ ಜನರ ಮನವಿಯನ್ನು ಸ್ವೀಕಾರ ಮಾಡಿ ಅಲ್ಲಿಯ ವಾಸ್ತವ ಏನಿದೆ ಪರಿಸ್ಥಿತಿ ಅನ್ನೋದನ್ನು ಕೂಡ ಅವಲೋಕನೆ ಮಾಡ್ತಾರೆ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯದಲ್ಲಿ 3 ಬಾರಿ ಸೋತರೂ ಕೂಡ ಎಲೆಕ್ಷನ್ನಲ್ಲಿ, ಬಟ್ ಜನರ ಮಧ್ಯೆ ನಿಂತ್ಕೊಂಡು ಅವತ್ತಿನಿಂದ ಟಿಲ್ ಇವತ್ತಿನವರೆಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ 21ನೇ ತಾರೀಕು ಬೃಹತ್ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿಯವರು ಜನರ ಮುಂದೆನೇ ಹೇಳಿದ್ದಾರೆ, ನಾನು ಕೊಟ್ಟ ಮಾತನ್ನು ಈಡೇರಿಸ್ತೀನಿ, ಕೊನೆಯವರೆಗೂ ಕೂಡ ನಿಮ್ಮ ಭೂಮಿ ಉಳಿಸುವಂತಹ ಪ್ರಯತ್ನದಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ, ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕು ಕಾನೂನು ಹೋರಾಟದಲ್ಲೂ ಕೂಡ ನಾನು ಇರ್ತೀನಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ಸತ್ಯಕ್ಕೆ ಜಯ ಸಿಗಬೇಕಾಗತ್ತೆ. ಯಾರ್ಯಾರೋ ಅವರವರ ರಾಜಕೀಯಕ್ಕೋಸ್ಕರ ಅಥವಾ ರಾಜಕೀಯ ಜಿದ್ದಿಗೋಸ್ಕರ ಅಯ್ಯೋ ನಾನು ಮಾಡೇ ಮಾಡ್ತೀನಿ ಅಂತ ಜಿದ್ದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ನೋಡಲಿ ಒಂದು ಸಲ ಆ 9,000 ಎಕರೆ ಏನಿದೆ. ನಾವು ಕೂಡ ಯಾವುದೋ ದೊಡ್ಡ ನೀರಿನ ಟ್ಯಾಂಕ್ ಮೇಲೆ ನಿಂತ್ಕೊಂಡು ಸ್ಪೀಡ್ ನ್ಯೂಸ್ ಕನ್ನಡ ಕೂಡ ರಾಜ್ಯದ ಜನರಿಗೆ ತೋರಿಸೋ ಪ್ರಯತ್ನ ಮಾಡಿದ್ವಿ. ಎಲ್ಲೂ ನೋಡಿದ್ರೂ ಕೂಡ ಹಸಿರು ಬಹಳ ಸಮೃದ್ಧವಾಗಿದೆ. ಎಲ್ಲೂ ಕೂಡ ನಮಗೆ ಖಾಲಿ ಭೂಮಿ ಆಗಲಿ, ಬಂಜರು ಭೂಮಿ ಆಗಲಿ, ನೀರಾವರಿ ಇಲ್ದಿರೋ ಭೂಮಿ ಆಗಲಿ ಅದ್ಯಾವುದೂ ಕೂಡ ಕಾಣಿಸ್ತಿಲ್ಲ. ಬಹಳ ಸಂಪಾಗಿ ಎಲ್ಲವನ್ನ ಕೂಡ ಬೆಳೆಸ್ಕೊಂಡಿದ್ದಾರೆ ಅಲ್ಲಿಯ ರೈತರು. ಹಾಗಾಗಿ ಆ ಭಾಗದ MLA ಮುಖ್ಯಮಂತ್ರಿಗಳು ದಯವಿಟ್ಟು ಹೋಗಿ ನೋಡಿ ಈ ಒಂದು ಯೋಜನೆಯನ್ನು ಇಲ್ಲಿಗೆ ಕೈ ಬಿಡಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಬೃಹತ್ ಪಾದಯಾತ್ರೆ ಇದೆ, ದೊಡ್ಡ ಮಟ್ಟದ ಪ್ರತಿಭಟನೆ ಇದೆ 21ನೇ ತಾರೀಕು. ಅದಾದ ಮೇಲೆ ಸರ್ಕಾರಕ್ಕೆ ಇನ್ನೂ ಯಾವ ರೀತಿ ಬಿಸಿ ಮುಟ್ಟಿಸ್ತಾರೆ ಕಾದು ನೋಡಬೇಕಾಗತ್ತೆ.